ರಾಜಕೀಯ ಲಾಭಕ್ಕಾಗಿ ಅಪರಾಧದ ಕಲೆಗಳನ್ನು ಅಳಿಸಿ ಹಾಕೋಕೆ ಸಾಧ್ಯನಾ? 2020ರಲ್ಲಿ ಯಾರನ್ನ ಸಾಧುಗಳ ಹಂತಕರು ಅಂತ ಬಣ್ಣಿಸಲಾಗಿತ್ತೋ ಅವರೇ 2025ರಲ್ಲಿ ಪಕ್ಷದ ಭಾಗವಾಗೋಕೆ ಹೇಗೆ ಸಾಧ್ಯ ಆಯಿತು? ಮತ ಬ್ಯಾಂಕ್ ರಾಜಕಾರಣಕ್ಕಾಗಿ ಧರ್ಮ ಮತ್ತು ಭಾವನೆಗಳನ್ನ ಬಳಸಿಕೊಳ್ಳೋದು ಒಂದು ಆಟದಂತಾಗಿದೆಯಾ? ಮಹಾರಾಷ್ಟ್ರ ಬಿಜೆಪಿ ಇತ್ತೀಚೆಗೆ ಪಾಲ್ಘರ್ ಸಾಧುಗಳ ಹತ್ಯೆ ಪ್ರಕರಣದ ಆರೋಪಿ ಕಾಶಿನಾಥ್ ಚೌಧರಿ ಅವರನ್ನ ಪಕ್ಷಕ್ಕೆ ಸೇರಿಸಿಕೊಳ್ತು ಮತ್ತು ನಂತರ ಉಚ್ಚಾಟನೆ ಮಾಡಿತು. ಈ ವಿಚಿತ್ರ ಬೆಳವಣಿಗೆ ಬಿಜೆಪಿಯ ಹಿಂದುತ್ವ ಕುರಿತ ಬದ್ಧತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಅವತ್ತು ಮಹಾವಿಕಾಸ್ ಅಘಾಡಿ ಅಂದ್ರೆ ಎಂವಿಎ ಸರ್ಕಾರದ ವಿರುದ್ಧ ಹಿಂದೂ ವಿರೋಧಿ ಅಂತ ಬೊಬ್ಬೆ ಹೊಡೆದಿದ್ದ ಬಿಜೆಪಿನೇ ಇಂದು ಅದೇ ಪ್ರಕರಣದ ಆರೋಪಿಗೆ ಕ್ಲೀನ್ ಚೀಟ್ ನೀಡುವ ಹಂತಕ್ಕೆ ಬಂದಿದ್ದು ವಿಪರ್ಯಾಸ. ಈ ನಡೆ ಅಂದು ಚೆಲ್ಲಿದ ಸಾಧುಗಳ ರಕ್ತಕ್ಕೆ ಇಂದು ರಾಜಕೀಯ ಲಾಭದ ಬೆಲೆ ಕಟ್ಟಲಾಯ್ತಾ ಅನ್ನೋ ಪ್ರಶ್ನೆಯನ್ನ ಎತ್ತಿದೆ. ಏಪ್ರಿಲ್ 16, 2020ರಂದು ಕೋವಿಡ್ ಲಾಕ್ಡೌನ್ ಹೊತ್ತಲ್ಲಿ ಮಹಾರಾಷ್ಟ್ರದ ಪಾಲ್ಘರ್ನಲ್ಲಿ ಮಗು ಕಳ್ಳರು ಅನ್ನೋ ವದಂತಿಯ ಕಾರಣದಿಂದ ಕಲ್ಪವೃಕ್ಷ ಗಿರಿ ಮತ್ತು ಸುಶೀಲ್ ಗಿರಿ ಮಹಾರಾಜ್ ಎಂಬ ಇಬ್ಬರು ಸಾಧುಗಳು ಹಾಗೂ ಅವರ ಚಾಲಕನನ್ನ ಗುಂಪೊಂದು ಬರ್ಬರವಾಗಿ ಹತ್ಯೆ ಮಾಡಿತ್ತು. ಅಂದಿನ ಉದ್ಧವ್ ಠಾಕ್ರೆ ನೇತೃತ್ವದ ಸರ್ಕಾರ 24 ಗಂಟೆಗಳ ಒಳಗೆ 101 ಆರೋಪಿಗಳನ್ನ ಬಂಧಿಸಿತ್ತು ಮತ್ತು ಪ್ರಕರಣದಲ್ಲಿ ಯಾವುದೇ ಕೋಮು ಆಯಾಮವಿಲ್ಲ ಅಂತ ಸ್ಪಷ್ಟಪಡಿಸಿತ್ತು. ಬಂಧಿತರೆಲ್ಲರೂ ಹಿಂದೂಗಳೇ ಆಗಿದ್ರು. ಆದರೆ ಅಂದು ವಿರೋಧ ಪಕ್ಷವಾಗಿದ್ದ ಬಿಜೆಪಿ ಮತ್ತು ಕೆಲ ಮಾಧ್ಯಮಗಳು ಇದನ್ನ ಹಿಂದೂಗಳ ಮೇಲಿನ ದಾಳಿ ಅಂತ ಬಿಂಬಿಸಿದ್ವು. ಸೋನಿಯಾ ಗಾಂಧಿ ಮತ್ತು ಉದ್ಧವ್ ಠಾಕ್ರೆ ಅವರನ್ನ ಗುರಿಯಾಗಿಸಿ ಮಹಾರಾಷ್ಟ್ರದಲ್ಲಿ ಹಿಂದೂಗಳು ಅಪಾಯದಲ್ಲಿದ್ದಾರೆ ಎಂಬ ಕಥೆ ಕಟ್ಟಲಾಯಿತು. ಅಂದು ಬಿಜೆಪಿ ನಾಯಕರು ಎನ್ಸಿಪಿ ಶರದ್ ಪವಾರ್ ಬಣದ ನಾಯಕ ಕಾಶಿನಾಥ್ ಚೌಧರಿ ಅವರನ್ನ ಈ ಹತ್ಯಾಕಾಂಡದ ಮುಖ್ಯ ಸಂಚುಕೋರ ಅಂತ ನೇರವಾಗಿ ಆರೋಪಿಸಿದ್ವು. ಕಾಲ ಬದಲಾದಂತೆ ರಾಜಕೀಯ ಅಗತ್ಯಗಳು ಬದಲಾದವು. 2025ರ ಸ್ಥಳೀಯ ಚುನಾವಣೆಗಳ ಹೊಸ್ತಿಲಲ್ಲಿ ಬಿಜೆಪಿ ಪಾಲ್ಘರ್ ಭಾಗದಲ್ಲಿ ತನ್ನ ಪ್ರಾಬಲ್ಯ ಹೆಚ್ಚಿಸಿಕೊಳ್ಳೋಕೆ ಅದೇ ಕಾಶಿನಾಥ್ ಚೌಧರಿಯನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ತು. ಯಾವ ವ್ಯಕ್ತಿಯ ವಿರುದ್ಧ ಸಾಧುಗಳ ಹಂತಕ ಅಂತ ಬಿಜೆಪಿ ಇಡೀ ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆಯನ್ನ ನಡೆಸಿತ್ತು, ಅದೇ ವ್ಯಕ್ತಿಯನ್ನ ಪಕ್ಷಕ್ಕೆ ಬರಮಾಡಿಕೊಳ್ಳುವ ಮೂಲಕ ಬಿಜೆಪಿ ತನ್ನದೇ ಸಿದ್ಧಾಂತವನ್ನ ಅಣಕಿಸಿತ್ತು. ಆದರೆ ಈ ನಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಪಕ್ಷದ ಕಾರ್ಯಕರ್ತರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಯಿತು. ತಮ್ಮದೇ ನಾಯಕರು ಅಂದು ಮಾಡಿದ ಟ್ವೀಟ್ಗಳು ಮತ್ತು ಭಾಷಣಗಳು ಇಂದು ತಿರುಗುಬಾಣವಾಗತೊಡಗಿದ್ವು. ಮುಜುಗರಕ್ಕೊಳಗಾದ ಬಿಜೆಪಿ ಕೇವಲ 24 ಗಂಟೆಗಳ ಒಳಗೆ ಕಾಶಿನಾಥ್ ಚೌಧರಿಯನ್ನ ಪಕ್ಷದಿಂದ ಉಚ್ಚಾಟಿಸಿತು. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಉಚ್ಚಾಟನೆಗೆ ಕಾರಣ ನೈತಿಕತೆಯಲ್ಲ, ಬದಲಿಗೆ ಮುಂಬರುವ ಚುನಾವಣೆಯಲ್ಲಿ ಈ ನಡೆ ಪಕ್ಷಕ್ಕೆ ಹಾನಿ ಮಾಡಬಹುದು ಅನ್ನೋ ಭಯ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ನಿಲುವು ಇಲ್ಲಿ ಅತ್ಯಂತ ಸೋಜಿಗವನ್ನ ಉಂಟು ಮಾಡುತ್ತೆ. 2020ರಲ್ಲಿ ಇದೇ ಫಡ್ನವೀಸ್ ಅವರು ಸರ್ಕಾರದ ವಿರುದ್ಧ ಗುಡುಗಿದ್ರು. ಆದರೆ 2025ರಲ್ಲಿ ಕಾಶಿನಾಥ್ ಚೌಧರಿಗೆ ಪೊಲೀಸರು ಕ್ಲೀನ್ ಚೀಟ್ ನೀಡಿದ್ದಾರೆ ಮತ್ತು ಹತ್ಯೆಯಲ್ಲಿ ಅವರ ಪಾತ್ರವಿಲ್ಲ ಅಂತ ಸಮರ್ಥಿಸಿಕೊಂಡ್ರು. ಹಾಗಾದ್ರೆ 2020ರಲ್ಲಿ ಫಡ್ನವೀಸ್ ಮಾಡಿದ್ದು ಸುಳ್ಳು ಆರೋಪನ ಅಥವಾ ಅಧಿಕಾರಕ್ಕಾಗಿ ಈಗ ಸುಳ್ಳು ಹೇಳ್ತಿದ್ದಾರಾ ಅನ್ನೋ ಪ್ರಶ್ನೆ ಉದ್ಭವಿಸುತ್ತೆ. ಬಿಜೆಪಿಯ ಈ ವಾಷಿಂಗ್ ಮಷಿನ್ ತಂತ್ರ ಹೊಸತೇನಲ್ಲ. ಅಜಿತ್ ಪವಾರ್ ಅವರನ್ನ ನೀರಾವರಿ ಹಗರಣದಲ್ಲಿ ಜೈಲಿಗೆ ಕಳಿಸೋದಾಗಿ ಹೇಳಿದ್ದ ಫಡ್ನವೀಸ್ ನಂತರ ಅವರನ್ನೇ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿಕೊಂಡ್ರು. ಅಶೋಕ್ ಚೌಹಾಣ್ ಅವರನ್ನ ಆದರ್ಶ ಹಗರಣದ ಆರೋಪಿ ಅಂತ ಜರಿಯಲಾಯಿತು. ಅವರೀಗ ಬಿಜೆಪಿ ರಾಜ್ಯಸಭಾ ಸದಸ್ಯರು. ನವಾಬ್ ಮಲಿಕ್ ಅವರ ವಿರುದ್ಧ ದಾವೂದ್ ಇಬ್ರಾಹಿಂ ಜೊತೆ ಸಂಬಂಧವಿದೆ ಅಂತ ದೇಶದ್ರೋಹದ ಆರೋಪ ಹೊರಿಸಲಾಯಿತು. ಮಲಿಕ್ ಬೆಂಬಲದೊಂದಿಗೆ ಇಂದು ಸರ್ಕಾರ ನಡೀತಾ ಇದೆ. ಈ ಪಟ್ಟಿಗೆ ಈಗ ಪಾಲ್ಘರ್ ಸಾಧುಗಳ ಹತ್ಯೆಯ ಆರೋಪಿ ಕೂಡ ಸೇರ್ಪಡೆಯಾಗುವ ಸಾಧ್ಯತೆ ಇತ್ತು. ಇದು ಬಿಜೆಪಿಯ ಭ್ರಷ್ಟಾಚಾರ ವಿರೋಧಿ ಮತ್ತು ಹಿಂದುತ್ವದ ರಕ್ಷಕ ಎಂಬ ಇಮೇಜ್ ಕೇವಲ ತೋರಿಕೆನಾ ಅನ್ನೋ ಪ್ರಶ್ನೆಗೆ ಎಡೆ ಮಾಡಿಕೊಟ್ಟಿದೆ. ಬಿಜೆಪಿ ತನ್ನನ್ನ ತಾನು ಹಿಂದೂಗಳ ಏಕೈಕ ರಕ್ಷಕ ಅಂತ ಬಿಂಬಿಸಿಕೊಳ್ಳುತ್ತೆ. ಆದರೆ ಪಾಲ್ಘರ್ ಪ್ರಕರಣದಲ್ಲಿ ಮೃತಪಟ್ಟವರು ಸಾಧುಗಳಾಗಿದ್ದರೂ ರಾಜಕೀಯ ಲಾಭಕ್ಕಾಗಿ ಆರೋಪಿಯನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳಲು ಹಿಂದೇಟು ಹಾಕಲಿಲ್ಲ. ಕಥುವಾ ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿಗಳ ಪರವಾಗಿ ರ್ಯಾಲಿ ನಡೆಸೋದು ಅಥವಾ ಬಿಲ್ಕಿಸ್ ಬಾನೋ ಪ್ರಕರಣದ ಅಪರಾಧಿಗಳನ್ನ ಸನ್ಮಾನಿಸೋದು ಇವೆಲ್ಲವೂ ರಾಜಕೀಯ ಲಾಭಕ್ಕಾಗಿ ಅಪರಾಧಗಳನ್ನ ವೈಭವೀಕರಿಸುವ ಅಪಾಯಕಾರಿ ಪ್ರವೃತ್ತಿಯನ್ನ ತೋರಿಸುತ್ತೆ. ಉದ್ಧವ್ ಠಾಕ್ರೆ ಆಡಳಿತದಲ್ಲಿ ನಡೆದ ಘಟನೆಯನ್ನ ಬಳಸಿಕೊಂಡು ಅವರನ್ನ ಹಿಂದೂ ವಿರೋಧಿ ಅಂತ ಬಿಂಬಿಸಲಾಯಿತು. ಆದರೆ ಈಗ ಫಡ್ನವೀಸ್ ಸರ್ಕಾರವಿದ್ರೂ ಅದೇ ಪ್ರಕರಣದ ಆರೋಪಿಗಳೊಂದಿಗೆ ರಾಜಕೀಯ ಮೈತ್ರಿ ಮಾಡಿಕೊಳ್ಳಲು ಮುಂದಾಗಿದ್ದು ದ್ವಂದ್ವವನ್ನ ಎತ್ತಿ ತೋರಿಸುತ್ತೆ. ಹಿಂದೂ ಧರ್ಮದ ರಕ್ಷಣೆಗಿಂತ ಹೆಚ್ಚಾಗಿ ಅಧಿಕಾರದಲ್ಲಿ ಉಳಿಯೋದು ಮತ್ತು ಚುನಾವಣೆಯನ್ನ ಗೆಲ್ಲೋದೇ ಇಲ್ಲಿ ಪ್ರಮುಖ ಆದ್ಯತೆಯಾಗಿದೆ ಅನ್ನೋದು ಸ್ಪಷ್ಟವಾಗುತ್ತೆ. 2020ರಲ್ಲಿ ಈ ವಿಷಯವನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚಿಸಿದ ಮಾಧ್ಯಮಗಳು ಇಂದು ಬಿಜೆಪಿಯ ಈ ಯೂಟರ್ನ್ ಬಗ್ಗೆ ಮೌನ ವಹಿಸಿರೋದು ಗಮನಾರ್ಹ. ಅಂದು ಸುಳ್ಳನ್ನೇ ಹಬ್ಬಿಸಿ ಸಮಾಜದಲ್ಲಿ ಅಶಾಂತಿ ಮೂಡಿಸಿದ ಮಾಧ್ಯಮಗಳು ಇಂದು ಸತ್ಯವನ್ನ ಪ್ರಶ್ನಿಸುವಲ್ಲಿ ವಿಫಲವಾಗಿವೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.